ವೆಲ್ಕಮ್ ಬ್ಯಾಕ್ ಟು ಕೆ ಕಲಿಕೆ ಯೂಟ್ಯೂಬ್ ಚಾನೆಲ್. ಸ್ನೇಹಿತರೆ, ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಪ್ರಶ್ನೆ 1. ವಿಶ್ವದ ಅತಿ ಉದ್ದದ ಶೃಂಗಿಗಳಲ್ಲಿ ಒಂದಾದ ಬಾರಾರಾಜಿ ತೋಪು ಯಾವ ಕೋಟೆಯಲ್ಲಿದೆ? 1. ಕಲಬುರಗಿ, 2. ಶ್ರೀರಂಗಪಟ್ಟಣ, 3. ಬೇಕಲ್, 4. ಬಳ್ಳಾರಿ. ಉತ್ತರ ಕಲಬುರಗಿ. ಪ್ರಶ್ನೆ 2. ಕನ್ನಡದ ಯಾವ ಕೃತಿಯಲ್ಲಿ ಮೊಟ್ಟಮೊದಲ ಬಾರಿಗೆ ಇಡ್ಲಿಯ ಪ್ರಸ್ತಾಪ ಬರುತ್ತದೆ? 1. ಮೋಹನ ತರಂಗಿಣಿ, 2. ಕುಮಾರವ್ಯಾಸ ಭಾರತ, 3. ವಡ್ಡಾರಾಧನೆ, 4. ಹರಿಶ್ಚಂದ್ರ ಕಾವ್ಯ. ಉತ್ತರ ವಡ್ಡಾರಾಧನೆ. ಪ್ರಶ್ನೆ 3. ಅಯೋನಿಯನ್ ದ್ವೀಪಗಳು ಯಾವ ದೇಶದಲ್ಲಿವೆ? 1. ಇಂಡೋನೇಷ್ಯಾ, 2. ನ್ಯೂಜಿಲೆಂಡ್, 3. ಆಸ್ಟ್ರೇಲಿಯಾ, 4. ಗ್ರೀಸ್. ಉತ್ತರ ಗ್ರೀಸ್. ಪ್ರಶ್ನೆ 4. ಮೌಂಟ್ ಕನ್ಲಾನ್ ಯಾವ ದೇಶದಲ್ಲಿದೆ? 1. ಚೀನಾ, 2. ಜಪಾನ್, 3. ವಿಯೆಟ್ನಾಂ, 4. ಫಿಲಿಪೈನ್ಸ್. ಉತ್ತರ ಫಿಲಿಪೈನ್ಸ್. ಪ್ರಶ್ನೆ 5. ವಿದ್ಯಾರ್ಥಿಗಳಲ್ಲಿ ಉದ್ಯಮಶೀಲತಾ ಕೌಶಲ್ಯ ಮತ್ತು ಆತ್ಮವಿಶ್ವಾಸವನ್ನು ಬೆಳೆಸಲು ತೇಜಸ್ವಿ ಕಾರ್ಯಕ್ರಮವನ್ನು ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ? 1. ಮಧ್ಯಪ್ರದೇಶ, 2. ಬಿಹಾರ, 3. ಜಾರ್ಖಂಡ, 4. ಒಡಿಶಾ. ಉತ್ತರ ಮಧ್ಯಪ್ರದೇಶ. ಪ್ರಶ್ನೆ 6. ಸಂತಾರವು ಯಾವ ಸಮುದಾಯಕ್ಕೆ ಸಂಬಂಧಿಸಿದ ಧಾರ್ಮಿಕ ಆಚರಣೆ ಆಗಿದೆ? 1. ಹಿಂದೂ ಧರ್ಮ, 2. ಬೌದ್ಧ ಧರ್ಮ, 3. ಕ್ರೈಸ್ತ ಧರ್ಮ, 4. ಜೈನ ಧರ್ಮ. ಉತ್ತರ ಜೈನ ಧರ್ಮ. ಪ್ರಶ್ನೆ 7. 2025ರ ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ ಸುದೀರ್ಮನ್ ಕಪ್ ಯಾವ ದೇಶ ಗೆದ್ದಿದೆ? 1. ಜಪಾನ್, 2. ವಿಯೆಟ್ನಾಂ, 3. ಚೀನಾ, 4. ಭಾರತ. ಉತ್ತರ ಚೀನಾ. ಪ್ರಶ್ನೆ 8. HAROP ಡ್ರೋನ್ ಅನ್ನು ಯಾವ ದೇಶ ಅಭಿವೃದ್ಧಿಪಡಿಸಿದೆ? 1. ಫ್ರಾನ್ಸ್, 2. ರಷ್ಯಾ, 3. ಇಸ್ರೇಲ್, 4. ಚೀನಾ. ಉತ್ತರ ಇಸ್ರೇಲ್. ಪ್ರಶ್ನೆ 9. 2025ರ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಸ್ಥಾನ ಪಡೆದಿದೆ? 1. 150ನೇ, 2. 151ನೇ, 3. 152ನೇ, 4. 154ನೇ. ಉತ್ತರ 151ನೇ. ಪ್ರಶ್ನೆ 10. ಭಾರತದ ಮೊದಲ ಕೃತಕ ಬುದ್ಧಿಮತ್ತೆ AI ಡೇಟಾ ಸೆಂಟರ್ ಪಾರ್ಕ್ ಯಾವ ರಾಜ್ಯದಲ್ಲಿದೆ? 1. ಕರ್ನಾಟಕ, 2. ಮಹಾರಾಷ್ಟ್ರ, 3. ಉತ್ತರ ಪ್ರದೇಶ, 4. ಛತ್ತೀಸ್ಗಢ. ಉತ್ತರ ಛತ್ತೀಸ್ಗಢ. ಥ್ಯಾಂಕ್ ಯು ಸೋ ಮಚ್.